ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ಟು ಕರ್ನಾಟಕ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಒಂದು ಹೆಮ್ಮೆಯ ಬಸ್ಸಾದ ಐರಾವತ ಬಸ್ಸಿನ ಮೂಲಕ ನಾವು ಮೊದಲಿಗೆ ಈ ತಮಿಳುನಾಡದಿಂದ 1 ಗಂಟೆ ದೂರ ಇರುವಂಥ ಆದಿಯೋಗಿ ಪ್ರತಿಮೆಗೆ ಭೇಟಿ ಕೊಡೋಕೆ ಬಂದ್ವಿ. ಈ ಒಂದು ವಿಶೇಷವಾದ ಸ್ಥಳ ತಮಿಳುನಾಡು ರಾಜ್ಯದಲ್ಲಿರುವಂತಹ ಕೊಯಮತ್ತೂರು ಎಂಬ ಸಿಟಿಯಲ್ಲಿರುವಂತಹ ವೆಲ್ಲಿಯಂಗಿರಿ ಪರ್ವತಗಳ ತಪ್ಪಲಿನಾಗ ಈ ಭಾರತದ ಅತ್ಯಂತ ಸಾಂಪ್ರದಾಯಿಕ ಮತ್ತು ಈ ವಿಸ್ಮಯಕಾರಿ ತಾಣಗಳಲ್ಲಿ ಒಂದಾದಂಥ ಆದಿಯೋಗಿ ಶಿವನ ಪ್ರತಿಮೆಯನ್ನು ಅನ್ವೇಷಣೆ ಮಾಡೋಕೆ ನಮ್ಮ ಊರಿನಿಂದ ನಾನು ಫಸ್ಟ್ ಟೈಮ್ ಈ ಒಂದು ಪ್ರದೇಶಕ್ಕೆ ಬಂದಿನಿ. ಈ ಒಂದು ಸಿಟಿ ಕೈಗಾರಿಕೆಗಳ ನಗರ ಅಂತ ಕರೆಯಲ್ಪಡ್ತೈತಿ. ಇಂಡಸ್ಟ್ರಿಯಲ್ ಹಬ್ ಆಗೈತಿ ತಮಿಳುನಾಡದಾಗೈತಿ. ಅತ್ಯಂತ ದೊಡ್ಡ ದೊಡ್ಡ ಕೈಗಾರಿಕೆಗಳು ಇಲ್ಲಿ ಸ್ಥಾಪನೆ ಆಗಿದಾವ. ಇಲ್ಲಿ ಬಹಳಷ್ಟು ಹೀಟ್ ಇರ್ತೈತಿ. ಹೀಗಾಗಿ ನೀವು ಕಾಟನ್ ಬಟ್ಟೆಗಳನ್ನ ತಗೊಂಡು ಬರ್ರಿ ಅಂತ ನಾನು ಹೇಳ್ತೀನಿ. ಮೊದಲಿಗೆ ನಾವು 114 ಡಿ ಬಸ್ಸನ್ನು ಹಿಡಿದು ಬಂದಿದ್ದು ಆದಿಯೋಗಿ ಶಿವನ ಪ್ರತಿಮೆ ಇರುವಂತಹ ಒಂದು ಆಶ್ರಮಕ್ಕೆ. ದಟ್ಟ ಕಾಡಿನ ನಡುವೆ ಈ ಒಂದು ಇಶಾ ಫೌಂಡೇಶನ್ ಸ್ಥಿತವಾಗೈತಿ. ಜೀವಮಾನದಲ್ಲಿ ಒಮ್ಮೆ ಆದರೂ ಈ ಆಶ್ರಮಕ್ಕೆ ಬರಬೇಕಂತ ನಾನು ನಿಮಗೆ ಕೇಳ್ಕೊತೀನಿ. ಅಂಥ ಒಳ್ಳೆಯ ಅನುಭವಗಳು ನಿಮಗಲ್ಲಿ ನೋಡೋಕೆ ಸಿಗ್ತಾವೆ. ಕೊನೆಗೆ 1 ತಾಸಿನ ನಂತರ ನಾನು ಇಶಾ ಫೌಂಡೇಶನ್ಗೆ ಬಂದು ತಲುಪಿದೆ. ಸಾಕಷ್ಟು ಬಸ್ಸುಗಳದಾವ. ಬೆಳಗ್ಗೆ 6 ಗಂಟೆಗೆ ಬಸ್ ಸ್ಟಾರ್ಟ್ ಆಗ್ತಾವೆ. ರಾತ್ರಿ 9ಕ್ಕೆ ಇಲ್ಲಿಂದ ಕೊನೆಯ ಬಸ್ ಇರ್ತೈತಿ. ನಾವು ಮೊದಲಿಗೆ ಬಂದಾಗ 112 ಅಡಿ ಎತ್ತರದಲ್ಲಿ ಇರುವಂಥ ಈ ಭವ್ಯವಾದ ಪ್ರತಿಮೆ ನಮ್ಮನ್ನು ಸ್ವಾಗತ ಮಾಡಿತು. ಜ್ಞಾನವನ್ನು ಈ ಮಾನವೀಯತೆಗೆ ರವಾನಿಸಿದಂತಹ ಪ್ರಪ್ರಥಮ ಯೋಗಿಯೇ ಈ ಆದಿಯೋಗಿ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಇದು ಭಾರತದ ಶ್ರೀಮಂತತೆ, ಸಾಂಸ್ಕೃತಿಕ ಮತ್ತು ತಾತ್ವಿಕ ಪರಂಪರೆಗೆ ಹೆಸರಾಗೈತಿ. ಫಸ್ಟ್ ಟೈಮ ನಾವು ಈ ಆಶ್ರಮವನ್ನು ಪ್ರವೇಶ ಮಾಡಿದಾಗ ಈ ಶಿವನ ಪ್ರತಿಮೆ ಮತ್ತು ಸುತ್ತಮುತ್ತ ಇರುವಂತಹ ಯೋಗ ಕೇಂದ್ರವನ್ನು ಅನ್ವೇಷಣೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಆಸೆ ಹುಟ್ಟಿತು. ಇಲ್ಲಿ ಬಂದಾಗ ಇದರ ವಿಜ್ಞಾನ ಮತ್ತು ಇದರ ಪ್ರಯೋಜನಗಳೇನು, ಇಲ್ಲಿ ಇರುವಂತಹ ಜನರ ಜೀವನ ಯಾವ ಥರ ಇರ್ತೈತಿ ಎಂಬುದನ್ನು ಕುರಿತು ನಾವು ಕಲಿಬೇಕಂತ ಬಹಳಷ್ಟು ಆಸಕ್ತಿ ನಮಗೆ ಬಂತು. ಇಲ್ಲಿ ಬಹಳಷ್ಟು ರಹಸ್ಯಗಳದಾವ. ಅವುಗಳನ್ನ ಕೆಲವೊಂದಿಷ್ಟು ನಿಮಗೆ ಬಹಿರಂಗಪಡಿಸ್ತೀವಿ. ಅದನ್ನು ಹೇಳಿದ ನಂತರ ನೀವು ಕೂಡ ಇಲ್ಲಿ ಖಂಡಿತವಾಗಿ ಭೇಟಿಯಾಗಕ್ಕೆ ಬರ್ತೀರಂತ ತಿಳ್ಕೊಂಡಿದ್ದೀನಿ. ಈ ಬಸ್ಸು ಆದಿಯೋಗಿ ಆಶ್ರಮದ ಗೇಟ್ ಹತ್ರನೇ ನಿಮಗೆ ಬಿಡ್ತೈತಿ. ಕೇವಲ ನಿಮಗೆ 50 ರೂಪಾಯಿ ಟಿಕೆಟ್ ಇರ್ತೈತಿ. ಅಲ್ಲಿಂದ ಕೊಯಮತ್ತೂರಿಂದ 50 ರೂಪಾಯಿಯನ್ನು ಕೊಟ್ಟು ನೀವು ಇಲ್ಲಿ ಬಂದು ಇಳ್ಕೋಬಹುದು. ಮೊದಲಿಗೆ ಈ ಆಶ್ರಮವನ್ನು ಪ್ರವೇಶ ಮಾಡಿದಾಗ ನಿಮ್ಮ ಲಗೇಜ್ಗಳನ್ನ ಇಡೋಕ್ಕೆ ಒಂದು ಕೌಂಟರ್ ಇರ್ತೈತಿ. ಯಾವುದೇ ಥರದ ದುಡ್ಡನ್ನು ನೀವು ತೊಗೊಳಂಗಿಲ್ಲ. ಅಲ್ಲಿ ಒಂದು ಫಾರ್ಮ್ ಸಿಗ್ತೈತಿ. ಆ ಫಾರ್ಮನ್ನು ಫಿಲಪ್ ಮಾಡಬೇಕು. ನೇಮ್, ಎಲ್ಲಿಂದ ಬಂದಿದ್ದಾರೆ, ಮೊಬೈಲ್ ನಂಬರ್, ಎಷ್ಟು ಲಗೇಜ್ ಅದಾವಂತ. ಆಮೇಲೆ ಅಲ್ಲಿ ಸಬ್ಮಿಟ್ ಮಾಡಿದಾಗ ನಿಮಗೊಂದು ಟೋಕನ್ ಕೊಡ್ತಾರೆ. ಅದನ್ನು ತಗೊಂಡು ಒಳಗಡೆ ಹೋಗ್ಬೇಕಾಗ್ತೈತಿ. ನೀವು ಒಳಗಡೆ ಹೋಗುವಾಗ ನಿಮ್ಮ ಟವಲ್ಗಳು, ಲುಂಗಿಗಳನ್ನು ತೊಗೊಂಡು ಹೋಗ್ರಿ.
ಅಲ್ಲಿ ಸ್ನಾನ ಮಾಡಕ್ಕೆ ಸೂರ್ಯಕುಂಡ ಮತ್ತು ಚಂದ್ರಕುಂಡ ಅಂತ ಎರಡು ವಿಶೇಷ ಸ್ಥಳಗಳದಾವ. ಸೂರ್ಯಕುಂಡದಾಗ ಈ ಗಂಡಸರು ಸ್ನಾನ ಮಾಡಬೇಕು, ಚಂದ್ರಕುಂಡದಲ್ಲಿ ಮಹಿಳೆಯರು ಸ್ನಾನ ಮಾಡಬೇಕಾಗ್ತೈತಿ. ಈ ಥರದ ಒಂದು ಗಿಡಮರಗಳು ನಿಮಗಿಲ್ಲಿ ಇಶಾ ಫೌಂಡೇಶನಲ್ಲಿ ನೋಡೋಕೆ ಸಿಗ್ತಾವ. ಇದೇ ಒಳಗೆ ಹೋಗುವಂಥ ಹೆಬ್ಬಾಗಿಲು. ಸರ್ಪ ಆಕಾರದ ಒಂದು ಮೂರ್ತಿ ನಮಗೆ ಸ್ವಾಗತ ಮಾಡ್ತೈತಿ. ನಾವು ಕೂಡ ನಮ್ಮ ಬಟ್ಟೆಗಳನ್ನು ತಗೊಂಡು ಒಳಗಡೆ ಹೋದ್ವಿ. ಸೂರ್ಯಕುಂಡದಲ್ಲಿ ನಿಮಗೆ 20 ರೂಪಾಯಿ ಚಾರ್ಜ್ ಮಾಡಿ ತಗೊಳ್ತಾರ ಸ್ನಾನ ಮಾಡಕ್ಕೆ. ಅಲ್ಲಿ ಹೋದ್ರಣ ಒಂದು ಅನುಭವ ಬೇರೆ ಸಿಗ್ತೈತಿ. ನಿಮ್ದು ಏನೋ ನೆಗೆಟಿವಿಟಿ ಇತ್ತು, ನೆಗೆಟಿವ್ ಎನರ್ಜಿ ಇತ್ತು ಅಂದ್ರೂ ಕೂಡ ಸೂರ್ಯಕುಂಡದಲ್ಲಿ ಸ್ನಾನ ಮಾಡಿದಾಗ ಅವುಗಳೆಲ್ಲ ಡಿಲೀಟ್ ಆಗಿ ಹೋಗ್ತಾವಂತ ನಾವು ಹೇಳ್ಬೋದು. ಇಲ್ಲಿ ಹೋದಾಗ ಏನೋ ಒಂದು ಬೇರೆ ಜಗತ್ತಿಗೆ ಬಂದವೇನೋ ಅಂತ ಅನುಭವ ನಿಮ್ಗೆ ಆಗ್ಲಿಕ್ಕೆ ಶುರು ಆಕೈತಿ. ಅಂತ ಒಂದು ವಿನ್ಯಾಸ ಒಳಗಡೆ ನಿಮ್ಗೆ ನೋಡಕ್ ಸಿಗ್ತೈತಿ. ಒಳಗಡೆ ಕ್ಯಾಮ್ರಾಗಳು, ಮೊಬೈಲ್ಗಳು ಅಲಾವಿಲ್ಲ. ಹೀಗಾಗಿ ಹೊರಗಿನ ದೃಶ್ಯಾವಳಿಗಳನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಒಳಗಡೆ ಹೋದಾಗ ನಮಗೆ ಪ್ರಪ್ರಥಮವಾಗಿ ಸ್ನಾನ ಮಾಡಬೇಕು. ಅಲ್ಲಿಂದ ಲಿಂಗ ಭೈರವಿ ದೇವಿಗೆ ಹೋಗಿ ನಮಸ್ಕರಿಸಿ ಅಲ್ಲಿ ತೀರ್ಥವನ್ನು ತಗೊಂಡು ಧ್ಯಾನ ಲಿಂಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 15 ನಿಮಿಷ ಮೆಡಿಟೇಷನ್ ಮಾಡಬೇಕಾಗ್ತೈತಿ. ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲೇ ಒಳಗಡೆ ಟಿಫಿನ್ ಸೆಂಟರ್ ಇರ್ತೈತಿ. ಅಲ್ಲಿ ನಮಗೆ ಬೇಕಾದ ಟಿಫಿನ್ಗಳನ್ನು ನಾವು ತಗೊಂಡು ತಿಂದು ಮತ್ತೆ ವಾಪಸ್ ನಾನು ಹೊರಗಡೆ ಬಂದೆ. ಈ ಥರದ ಬೃಹತ್ ಆದಿಯೋಗಿ ಮೂರ್ತಿಯನ್ನು ನೋಡಿ ನನಗೆ ಭಾಳಷ್ಟು ಖುಷಿ ಆಯಿತು. ಅಲ್ಲಿ ಕುಂತು ಒಂದು 15 ನಿಮಿಷ ಮೆಡಿಟೇಷನ್ ಮಾಡಿದೆ. ಸಾಯಂಕಾಲ ಕೂಡ ಇಲ್ಲಿ ಲೈಟ್ ಶೋ ಇರ್ತೈತಿ, ಅದು ಮಿಸ್ ಮಾಡ್ಕೋಬೇಡ್ರಿ. 7 ಗಂಟೆಗೆ 7:15 ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ಬಂದು ನಾನು ಫೋಟೋಗಳನ್ನು ಕ್ಲಿಕ್ ಮಾಡಿಕೊಂಡೆ. ಅದ್ಭುತವಾಗಿ ಮತ್ತು ರೋಮಾಂಚನಕಾರಿಯಾಗಿತ್ತು ಈ ಶಿವನ ಮೂರ್ತಿ. ಎಂಥ ವ್ಯಕ್ತಿನೂ ಇಲ್ಲಿ ಬಂದಂದ್ರೆ ಆತನಿಗೆ ಮೆಡಿಟೇಷನ್ ಮಾಡಿ ಹೋಗ್ಲೇಬೇಕಂತ ಮನಸ್ಸಾಗ್ತೈತಿ. ನೀವು ಕೂಡ ಖಂಡಿತವಾಗಿ ಇಲ್ಲೊಮ್ಮೆ ಬಂದು ಶಿವನ ಆಶೀರ್ವಾದವನ್ನು ತಗೊಳ್ರಿ ಅಂತ ಕೇಳ್ಕೊತೀನಿ. ಈ ಒಂದು ಆಶ್ರಮದಿಂದ ನೀವು ಈ ಶಿವನ ಪ್ರತಿಮೆಗೆ ಬರಬೇಕಂದ್ರೆ ಅಲ್ಲಿ 10 ರೂಪಾಯಿ ಟಿಕೆಟ್ ಕೊಟ್ರಂದ್ರೆ ನಿಮ್ಗೆ ಇಲ್ಲಿ